ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತು ರಿಲೀಸ್ ಆಗ್ತಾ ಇದ್ದು ಸುಮಾರು ಇವತ್ತು ಈ 9 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಆಗಿದೆ, ಹಾಗೆ ಮೊನ್ನೆನೂ ಕೂಡ ಜಮಾ ಆಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನಿನ್ನೆ ಮೊನ್ನೆ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಬಂದಿದೆ, ಹಾಗೆ ಇವತ್ತು ಯಾವ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಬರ್ತಾ ಇದೆ. ಸೊ ಈ ಎರಡು ಅಪ್ಡೇಟ್ಗಳ ಬಗ್ಗೆ ನಾನು ಮಾಹಿತಿಯನ್ನು ಒದಗಿಸಿಕೊಡ್ತೇನೆ ಸ್ನೇಹಿತರೆ. ಇದಷ್ಟೇ ಅಲ್ಲ, ಯಾವ ಮಹಿಳೆಯರಿಗೆ ದುಡ್ಡು ಸರಿಯಾಗಿ ಬರ್ತಾ ಇದೆ, ಎಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ, ಇಲ್ಲಿ ಬರೀ ನಾನು ಎಲಿಜಿಬಲ್ ಇಲ್ಲದಂಥವರಿಗೆ ಮಾಹಿತಿ ತಿಳಿಸ್ಕೊಡ್ತಾ ಇಲ್ಲ. ಎಲಿಜಿಬಲ್ ಇಲ್ಲದಂಥವರಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ, ಅಂದರೆ ಸಾಕಷ್ಟು ಕಾರಣಗಳಿದ್ದಾವೆ, ಆ ಕಾರಣಗಳು ಆಲ್ಮೋಸ್ಟ್ ನಿಮಗೆ ಗೊತ್ತಿದ್ದಾವೆ. ಇನ್ನು ಎಲಿಜಿಬಲ್ ಇದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಅದಕ್ಕೆ ಕಾರಣಗಳು ಇದ್ದಾವೆ. ಆ ಕಾರಣಗಳು ಏನು ಅದೆಲ್ಲವನ್ನು ಕೂಡ ನಾನು ಬಿಡಿಸಿ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ಎಲ್ಲ ಕಾರಣಗಳನ್ನು, ಎಲ್ಲ ರೂಲ್ಸ್ಗಳನ್ನು ನಿಮಗೆ ಒಂದೊಂದಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ 9 ಜಿಲ್ಲೆಗಳ ಜೊತೆಗೆ ನೀವು ಕಂಟಿನ್ಯೂ ಆಗಿ ದುಡ್ಡನ್ನು ಪಡ್ಕೊಳ್ಬೇಕಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಈ 24ನೇ ಕಂತಿನ ಹಣ ಅಷ್ಟೇ ರಿಲೀಸ್ ಆಗ್ತಾ ಇಲ್ಲ. 25, 26 ಜೊತೆಗೆ 27 ಡಿಸೆಂಬರ್ ತಿಂಗಳನ್ನ, ಹಾಗೆ ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಹಾಗಾಗಿ ಆ 2 ತಿಂಗಳ ಹಣವನ್ನು ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 12,000ದಷ್ಟು ದುಡ್ಡು ರಿಲೀಸ್ ಆಗ್ತಾ ಇದೆ. ಸುಮಾರು 15,000 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆ ರಿಲೀಸ್ ಮಾಡ್ತಾ ಇದೆ. ಹಾಗಾದರೆ ಇದರ ಎಲ್ಲದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ಮೊದಲನೇದಾಗಿ ನಿನ್ನೆ ಮೊನ್ನೆ ಯಾವ ಜಿಲ್ಲೆಗಳಿಗೆ ಈ ಗೃಹಲಕ್ಷ್ಮಿ 24ನೇ ಕಂತಿನ ಹಣ ರಿಲೀಸ್ ಆಗಿದೆ. ಸೊ ನಾವು ಇದನ್ನು ನೋಡ್ತಾ ಹೋದರೆ ಈಗಾಗಲೇ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಇದು ಪ್ರತಿಯೊಂದು ಕಂತಿನಲ್ಲಿ ನಡೀತಕ್ಕಂತಹ ಪ್ರೊಸೆಸರು. ಯಾಕೆ ಜಮಾ ಆಗುತ್ತೆ, ಉಳಿದಂತಹ ಜಿಲ್ಲೆಗಳು ಇಲ್ವಾ, ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಿಲ್ವಾ ಅಂತ ನೀವು ಕೇಳ್ಬೋದು. ಯಾಕಂದರೆ ನಮ್ಮ ಜಿಲ್ಲೆಗೆ ಯಾಕೆ ರಿಲೀಸ್ ಆಗ್ತಾ ಇಲ್ಲ, ನಮ್ಮ ಜಿಲ್ಲೆಗೆ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದು ನೀವು ಕೇಳ್ತಾನೆ ಇರ್ತೀರಿ. ಹಾಗಾಗಿ ಈ ರೀತಿ ಆಕ್ರೋಶ ಕೂಡ ಉಂಟಾಗಬಹುದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ಮುಖ್ಯವಾಗಿ ರಿಲೀಸ್ ಆಗತ್ತಂದ್ರೆ, ಈಗ ಹಣಕಾಸು ಇಲಾಖೆಯಿಂದ ಒಂದು ಕಂತಿನ ಹಣ 2,500 ಕೋಟಿಯಷ್ಟು ಫಂಡ್ ರಿಲೀಸ್ ಆಯ್ತಪ್ಪ ಅಂತ ಅನ್ಕೊಳ್ಳಿ. ಅದು ಏನಾಗುತ್ತೆ, ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಹಣಕಾಸು ಇಲಾಖೆಯಿಂದ. ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೊದಲು ಏನಾಗ್ತಾ ಇತ್ತು, 16ನೇ ಕಂತಿನಕ್ಕಿಂತ ಮುಂಚೆ ತನ್ನದೇ ಆದಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಡೈರೆಕ್ಟಾಗಿ DBT ಟ್ರೆಸರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇತ್ತು. ಆದರೆ ಈಗ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳಿಸುತ್ತೆ. ಯಾಕಂದರೆ ಅದಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಹೀಗಾಗಿ ಎಲ್ಲವನ್ನು ಕೂಡ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಒಂದು ಸ್ವಲ್ಪ ಕೆಲಸ ಇರಲಿ ಅಂತ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳಿಸಲಾಗತ್ತೆ. ಆದರೆ ಆ ತಾಲೂಕು ಗ್ರಾಮ ಪಂಚಾಯಿತಿಗಳು ಎಲ್ಲಿವಪ್ಪ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗತ್ತೆ. ಅಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮರಳಿ ಏನಾಗುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡನ್ನು ಕಳುಹಿಸಿ ಅದರದೇ ಆದಂತಹ ಉಳಿದಂತಹ ಪ್ರೊಸೆಸರನ್ನು ಮುಗಿಸ್ಕೊಳ್ಳುತ್ತೆ. ಅಲ್ಲಿಂದ DBT ಟ್ರೆಸರಿಗೆ ಪುಷ್ ಆಗಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತವೆ. ಯಾರು ಎಲಿಜಿಬಲ್ ಇರ್ತೀರಿ ಅವರೆಲ್ಲರ ಖಾತೆಗಳಿಗೆ ದುಡ್ಡನ್ನು ಕೊಡಲಾಗುತ್ತೆ. ಆದರೆ ಇಲ್ಲಿ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು ಆಗಿರುವಂತಹ ಕಾರಣಕ್ಕಾಗಿ ಎಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತದೆ. ಹಾಗಾಗಿ ಸ್ನೇಹಿತರೆ, ಅಲ್ಲೇ ಹೆಚ್ಚಾಗಿ ಪ್ರೊಸೆಸರ್ ನಡೆಯುವಂತಹ ಕಾರಣಕ್ಕಾಗಿ ಮೊದಲು ಅಲ್ಲೇ ಟ್ರಯಲ್ ಮಾಡ್ತಾರೆ. ದಿಢೀರನೆ ಸ್ಪೀಡಾಗಿ ಜಮಾ ಮಾಡೋದಿಲ್ಲ, ಮೊದಲು ಟ್ರಯಲ್ ಮಾಡ್ತಾರೆ. ತಾಂತ್ರಿಕ ದೋಷ ಆಗತ್ತಾ ಅಥವಾ ಇನ್ಯಾವುದೋ ದೋಷ ಆಗತ್ತಾ, ಏನಾದರೂ ಹಣ ಸರಿಯಾಗಿ ಹೋಗೋದಿಲ್ವಾ, ಇದೆಲ್ಲ ಕಾರಣಗಳನ್ನು ಚೆಕ್ ಮಾಡೋದಕ್ಕೋಸ್ಕರ ಅಲ್ಲಿ ಮೊದಲು ಟ್ರಯಲ್ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಸಾಲ್ವು, ಎಲ್ಲರಿಗೂ ಸ್ಪೀಡಾಗಿ ಜಮಾ ಆಗುತ್ತೆ. ಒಂದು ವೇಳೆ ತಾಂತ್ರಿಕ ದೋಷ ಕಂಡು ಬಂದಿದ್ದೇ ಆದರೆ ಮತ್ತೆ 4-5 ದಿನಗಳ ಕಾಲ ಡಿಲೇ ಆಗುತ್ತೆ. ಅದನ್ನು ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ, ಅದನ್ನು ಸರಿಪಡಿಸಲಿಕ್ಕೆ ಟೈಮ್ ಬೇಕಾಗತ್ತೆ. ಹಾಗಾಗಿ 4-5 ದಿನಗಳ ಕಾಲ ಡಿಲೇ ಆಗುತ್ತೆ. ನಿಮ್ಮ ಖಾತೆಗಳಿಗೆ ಮತ್ತಷ್ಟು ದುಡ್ಡು ಬರೋದು ಲೇಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಲ್ಲೇ ಪ್ರೊಸೆಸರ್ ಮುಗಿಸ್ಕೊಂಡು ಅದರ ಜೊತೆಗೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿಜಯನಗರ, ಧಾರವಾಡ
ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ನಿನ್ನೆ ಮೊನ್ನೆ ಜಮಾ ಆಗಿದೆ. ಹಾಗೆ ಉಳಿದಂತಹ ಫಲಾನುಭವಿಗಳು ಇನ್ನು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಬಾಕಿ ಇದ್ದಾರೆ. ಹಾಗೆ ಕೋಲಾರ, ಕೊಡಗು, ಶಿವಮೊಗ್ಗ, ಉಡುಪಿ, ಚಿತ್ರದುರ್ಗ, ಅದೇ ರೀತಿಯಾಗಿ ಚಿಕ್ಕಮಗಳೂರು, ಮಂಗಳೂರು, ಚಾಮರಾಜನಗರ, ತುಮಕೂರು, ದಾವಣಗೆರೆ, ಮಲೆನಾಡು ಹಾಗೆ ಕರಾವಳಿ ಪ್ರದೇಶಗಳಲ್ಲಿ ಸೈಡು ಈಗ ದಕ್ಷಿಣ ಸೈಡ್ ಕರ್ನಾಟಕ ಸೈಡು ಕೂಡ ಜಮಾ ಆಗುವಂಥದ್ದು. ಒಟ್ಟಾರೆಯಾಗಿ ಬಾಕಿ ಉಳಿದಿರತಕ್ಕಂತಹ ಫಲಾನುಭವಿಗಳಿಗೆ ದಿಢೀರನೆ ಸ್ಪೀಡಾಗಿ ಜಮಾ ಆಗೋದ್ರಲ್ಲಿ ಆಶ್ಚರ್ಯ ಪಡುವಂತೇನಿಲ್ಲ. ಸ್ಪೀಡಾಗಿ ಜಮಾ ಆಗಲಿಕ್ಕೆ ಪ್ರಾರಂಭವಾದರೆ 1-2 ದಿನದಲ್ಲಿ ಕೂಡ ಮುಗಿತಾಯ ಆಗಬಹುದು. ಆದರೆ ತಾಂತ್ರಿಕ ದೋಷ ಸಲುವಾಗಿ ನಿಮಗೆ ಸ್ಲೋ ಆಗಿ ದುಡ್ಡು ಜಮಾ ಆಗುತ್ತೆ. ಸೊ ನಾನು ಈಗಾಗಲೇ ಹೇಳೋದನ್ನಲ್ಲ, ಆ ಜಿಲ್ಲೆಗಳಿಗೆ ಈಗ ದುಡ್ಡು ಹೋಗ್ತಾ ಇರುವಂಥದ್ದು. ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಡೆಫಿನೆಟ್ಲಿ ದುಡ್ಡು ಜಮಾ ಆಗುತ್ತೆ, ವರಿ ಮಾಡ್ಕೊಳ್ಬೇಡಿ. ಇನ್ನು ಸ್ನೇಹಿತರೆ, ಯಾವ ಯಾವ ಮಹಿಳೆಯರಿಗೆ ದುಡ್ಡು ಬರುತ್ತೆ, ಯಾರಿಗೆ ಬರೋದಿಲ್ಲ ಅನ್ನುವಂಥದ್ದನ್ನು ನಾನು ಒಟ್ಟಾರೆಯಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ಮುಖ್ಯಸ್ಥೆ ತೀರಿ ಹೋಗಿದ್ರು ಸಹಿತ ಬಹಳಷ್ಟು ಗೃಹಲಕ್ಷ್ಮಿಯರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಇದೊಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸದ್ಯದಲ್ಲಿ. ಯಾಕಂದರೆ ಬಹಳಷ್ಟು ಗೃಹಲಕ್ಷ್ಮಿಯರು ತೀರಿ ಹೋಗಿರ್ತಾರೆ, ವಯಸ್ಸಾಗಿರಬಹುದು ಅಥವಾ ಇನ್ನಿತರ ಕಾರಣಕ್ಕಾಗಿ ಸಾವು ಯಾವಾಗ ಬರುತ್ತೆ ಗೊತ್ತಾಗೋದಿಲ್ಲ. ಇದೇನು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಹಾಗಾಗಿ ತೀರಿ ಹೋಗಿದ್ರು ಸಹಿತ ಅವರ ಹೆಸರಲ್ಲಿ ಇನ್ನೂ ಕೂಡ ರೇಷನ್ ಕಾರ್ಡ್ ಹಾಗೆ ಇದೆ, ಅವರು ತಿದ್ದುಪಡಿ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ತಿದ್ದುಪಡಿಗೆ ಅವಕಾಶ ಇದೆ. ಸೊ ಈಗ ಮನೆಯಲ್ಲಿ ಯಾರೇ ಹೆಣ್ಣು ಮಕ್ಕಳಿದ್ರು ಅವರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬಹುದು. ಹೆಣ್ಣು ಮಕ್ಕಳು ಇಲ್ಲ ಅಂತ ಹೇಳ್ಬಿಟ್ಟು ಹಾಗೆ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ದುಡ್ಡನ್ನು ಪಡ್ಕೊಂಡು ಒಂದು ದಿನ ಮರಣ ಉತ್ತಾರ ತೆಗೆದುಕೊಂಡು ಅವರ ಹೆಸರಲ್ಲಿ ಇರ್ತಕ್ಕಂತಹ ಬ್ಯಾಂಕ್ನಲ್ಲಿ ಇರ್ತಕ್ಕಂತಹ ದುಡ್ಡನ್ನು ತೆಗೆದುಕೊಳ್ತಾರೆ. ಈ ರೀತಿ ಪ್ಲ್ಯಾನ್ಗಳು ಬಹಳಷ್ಟು ಜನರಿದ್ದಾವೆ. ಸರ್ಕಾರಕ್ಕೆ ಎಲ್ಲವೂ ಕೂಡ ತಿಳಿಯುತ್ತೆ. ಹಾಗಾಗಿ ಯಾರು ಈ ರೀತಿ ಮುಖ್ಯಸ್ಥ ತೀರಿ ಹೋಗಿದ್ದಾರೆ, ಹಾಗೆ ನೀವು ರೇಷನ್ ತೆಗೆದುಕೊಳ್ತಾ ಇದ್ರಿ, ಎಲ್ಲರೂ ಕೂಡ ಆ ಒಂದು ಹೆಸರನ್ನು ತಿದ್ದುಪಡಿ ಮಾಡಿಕೊಳ್ಳಿ ಅಂತ ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟಿದೆ. ಇಲ್ಲಾಂದರೆ ನಾವು ರದ್ದು ಮಾಡ್ತೀವಿ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದೆ. ಇನ್ನು ಸ್ನೇಹಿತರೆ, ಈಗ ಸರ್ಕಾರಿ ನೌಕರಸ್ಥರು ಯಾರ್ಯಾರ್ದಾಗ್ತಾ ಇದೆ ಅವ್ರದ್ದು BPLದಿಂದ APLಗೆ ಕನ್ವರ್ಟ್ ಆಗ್ತಾ ಇದೆ. ಇದು ಕೂಡ ನಿಮಗೆ ಗೊತ್ತಿರುತ್ತೆ. ಇನ್ನು ಕನ್ವರ್ಟ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಅಂದರೆ ಈ ಕಡೆ BPL ಕೂಡ ಇರೋದಿಲ್ಲ, ಇನ್ನು APL ಕೂಡ ಕನ್ವರ್ಟ್ ಪೂರ್ತಿಯಾಗಿ ಆಗಿರೋದಿಲ್ಲ. ಅಂತಹ ಗೃಹಲಕ್ಷ್ಮಿಯರಿಗೆ ದುಡ್ಡು ರಿಲೀಸ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಕನ್ವರ್ಟ್ ಆಗ್ತಾ ಇದ್ದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ. ಯಾಕಂದರೆ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ನಿಮ್ಮದು BPL ಇದೆಯೋ ಅಥವಾ APL ಇದೆಯೋ ಕಂಪ್ಲೀಟ್ ಆಗಿ ಫೆಚ್ ಆಗಿರೋದಿಲ್ಲ, ಡಾಟಾ ಸಿಗ್ತಾ ಇರೋದಿಲ್ಲ. APLಗೆ ಪೂರ್ತಿ ಕನ್ವರ್ಟ್ ಆದ ಮೇಲೆ ಡಾಟಾ ಸಿಗುತ್ತೆ, ಆವಾಗ ನಿಮಗೆ ಜಮಾ ಆಗುತ್ತೆ. ಖಂಡಿತವಾಗ್ಲೂ ಅದಕ್ಕೇನು ವರಿ ಮಾಡ್ಕೊಳ್ಳುವಂಥದ್ದೇನಿಲ್ಲ. ಇನ್ನು ಈ ರೀತಿ ಡಿಫ್ರೆನ್ಸ್ ಟೈಪ್ ರೂಲ್ಸ್ಗಳಿರ್ತವೆ, ಅದನ್ನು ನೀವು ತಿಳ್ಕೊಳ್ಬೇಕಷ್ಟೇ. ಇನ್ನು ಹೊಸ ಹೊಸ ಮನೆಗಳನ್ನು ಕಟ್ಟಿರ್ತೀರಿ, ಬಾಡಿಗೆ ಮನೆಗಳನ್ನು ಕೊಟ್ಟಿರ್ತೀರಿ, ಅವುಗಳು APLಗೆ ಕನ್ವರ್ಟ್ ಆಗ್ತವೆ ಅಥವಾ ರದ್ದಾಗ್ತವೆ. ಈ ರೀತಿ ಸರ್ಕಾರವೇ ಸ್ವತಃ ತಿಳಿಸ್ತಾ ಇದೆ. ಸೊ ಇನ್ನು ಹೆಚ್ಚಿನ ವಾರ್ಷಿಕ ಆದಾಯವನ್ನು ಕೂಡ ನೀವು ಪಡ್ಕೊಳ್ತಾ ಇರ್ತೀರಿ. GST ಪೇರು, ಇನ್ಕಮ್ ಟ್ಯಾಕ್ಸ್ ಪೇರು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಇನ್ನು GST ಪೇಯರ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿದ್ರೆ ಏನು ತೊಂದರೆ ಇಲ್ಲ, ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬಂದೇ ಬರುತ್ತೆ. ಆದರೆ APLಗೆ ಕನ್ವರ್ಟ್ ಆಗಿರುತ್ತೆ. ಇನ್ನು ವೈಟ್ ಬೋರ್ಡ್ ಕಾರ್ ಸ್ನೇಹಿತರೆ, ಇದು ಕೂಡ ಗೊತ್ತಿದೆ. ಕಾರುಗಳಲ್ಲಿ, ವಾಹನಗಳಲ್ಲಿ ವೈಟ್ ಬೋರ್ಡು, ಯೆಲ್ಲೋ ಬೋರ್ಡ್ ಅಂತ ಬರುತ್ತೆ. ಯೆಲ್ಲೋ ಬೋರ್ಡ್ ಉದ್ಯೋಗಕ್ಕೋಸ್ಕರ ಬಳಸ್ತಾ ಇರ್ತೀರಿ, ಅದಕ್ಕೇನು ತೊಂದರೆ ಇಲ್ಲ. ವೈಟ್ ಬೋರ್ಡ್ ಕಾರ್ ಇದ್ದರೆ ಅದು ಮನೆಗೋಸ್ಕರ, ಸ್ವಂತ ಉಪಯೋಗಕ್ಕೋಸ್ಕರ ಬಳಸ್ತಾ ಇರ್ತೀರಿ. ಹಾಗಾಗಿ ಆ ಒಂದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುವಂಥದ್ದು. ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿದೆವಾ ಅಥವಾ ಇಲ್ವಾ, ಟ್ರಾನ್ಸಾಕ್ಷನ್ ಮಾಡಿಸಿದ್ರಾ ಇಲ್ವಾ, ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಬರಬೇಕಂದ್ರೆ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಬಹಳಷ್ಟು ಜನ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಬ್ಯಾಂಕಿಗೆ ಬರೋದಿಲ್ಲ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ ಅಂದರೆ ಫೋನ್ಪೇ ಮುಖಾಂತರ, ಗೂಗಲ್ ಮುಖಾಂತರ, ಪೇಟಿಎಮ್ ಮುಖಾಂತರ ಟ್ರಾನ್ಸಾಕ್ಷನ್ ಮಾಡಿಸಿದ್ರೆ ಏನು ತೊಂದರೆ ಇಲ್ಲ. ಟ್ರಾನ್ಸಾಕ್ಷನ್ನೇ ಮಾಡಿಸ್ತಾ ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ ರದ್ದಾಗುತ್ತೆ. ಅಕೌಂಟ್ ಚಾಲ್ತಿಯಲ್ಲಿರಬೇಕು, ಆಗ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ರೇಷನ್ ಕಾರ್ಡ್ ಅಂತೂ ರದ್ದಾಗುವುದಿಲ್ಲ, ರೇಷನ್ ಸಿಗ್ತಾ ಇರುತ್ತೆ. ಆದರೆ ನಿಮ್ಮ ಅಕೌಂಟ್ವರೆಗೂ ಕೂಡ ದುಡ್ಡು ಬಂದು ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಹೋಗುತ್ತೆ. ಹಾಗಾಗಿ ಅದನ್ನು ಚಾಲ್ತಿಯಲ್ಲಿ ಇಡಿ, ಹಾಗೆ ಕಂಟಿನ್ಯೂ ಆಗಿ ರೇಷನನ್ನು ತೆಗೆದುಕೊಳ್ತಾ ಇರಿ. ಇಷ್ಟೇ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಎಲ್ಲವೂ ಕೂಡ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.